ಮುಟ್ಟದಿಹೇನೆಂದು ಎನ್ನ ಕೈ ಮುಟ್ಟದಿದ್ದಡೆ ಮನಮುಟ್ಟಲಾಗದೆ. ಅಭಿನವ ಮಲ್ಲಿಕಾರ್ಜುನ 12ನೇ ಶತಮಾನದೊಳಗೆ ಶರಣ ಚಳುವಳಿಯ ಒಳಗೆ ಹೊಕ್ಕಂಥ ಒಬ್ಬ ಅಸ್ಪೃಶ್ಯನ ನೋವು ಇಲ್ಲಿ ಹೇಗೆ ವ್ಯಕ್ತವಾಗಿದೆ. ಇದು ಲಿಂಗದೀಕ್ಷೆಯನ್ನು ಪಡೆಯುವುದಕ್ಕೆ ಮುಂಚಿನ ನೋವು. ನಾನು ಕೈಯಾರೆ ಮುಟ್ಟಕ್ಕಾಗ್ತಾ ಇಲ್ಲ, ಆದರೆ ನನ್ನ ಕಣ್ಣಾರೆ ನಾನು ಮುಟ್ಟಿದ್ದೇನೆ, ಮನವಾರೆ ಮುಟ್ಟಿದ್ದೇನೆ. ಆದರೆ ಇದನ್ನು ಯಾರು ಗಮನಿಸಲ್ವಲ್ಲ. ನಿಮ್ಮ ಮುಟ್ಟಿಯೂ ಮುಟ್ಟದಿಹೆ ಈ ನೋವನ್ನು ಹೇಳ್ತಾನೆ. ಆದರೆ ಅದೇ ದೋಹರ ಕಕ್ಕಯ್ಯ ಲಿಂಗದೀಕ್ಷೆಯನ್ನು ಪಡೆದುಕೊಂಡ ನಂತರ ಬಸವಣ್ಣನೊಳಗೆ ಎಷ್ಟು ಕೃತಜ್ಞತೆಯೊಳಗೆ ಮಾತನಾಡ್ತಾನೆ ಅಂತಂದರೆ, ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದನೆಂಬ ಕರ್ಮದವ ಕಳೆದು ಮುಟ್ಟಿ ಪಾವನವ ಮಾಡಿ ಕೊಟ್ಟನೆಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಆ ಲಿಂಗ ಬಂದು ಸೋಂಕಲ್ ಒಡನೆ ಎನ್ನ ಸರ್ವಾಂಗದ ಅವಲೋಹ ಒಳೆಯುತ್ತಯ್ಯ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರುಗಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ. ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದನು ಕಾಣ ಅಭಿನವ ಮಲ್ಲಿಕಾರ್ಜುನ. ಇಲ್ಲಿ ಈ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ದಮಿಸಲ್ಪಟ್ಟ ಮೂಲದ ಗನಿಗಳು ಒಳಸಂಕಟವನ್ನು ತೋಡಿಕೊಳ್ತಲೇ ಆ ಅಪ್ಲಿಫ್ಟ್ಮೆಂಟ್ಗೆ ಒಳಗಾದ ಹೊತ್ತಿನೊಳಗಿನ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಹೇಗೆ ಕೃತಜ್ಞತೆ ಭಾವದಲ್ಲಿ ಕೇಳಿಕೊಂಡಿದೆ. ಇದು ನನಗೆ ಈ 2 ವಚನಗಳಿದೆಯಲ್ಲ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಒಳಗೆ ಬಹಳ ಮುಖ್ಯವಾದ ವಚನಗಳು ಅಂತಂದು ನಾನು ಗಮನಿಸ್ತೀನಿ. ಮುಖ್ಯವಾದ ವಚನ ಯಾಕೆ ಅಂದರೆ, ಸಿದ್ಧಲಿಂಗಯ್ಯನವರ ಸಿಟ್ಟನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂಚೆ ಈ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಕ್ಷರ ಜಗತ್ತಿನೊಳಗೆ ಕಳೆದು ಹೋಗಿದ್ದವು. ಯಾಕೆಂದರೆ ಶಿಕ್ಷಣಕ್ಕೆ ಅವಕಾಶವಿಲ್ಲದಿದ್ದಂಥ ಸ್ಥಿತಿಯ ಒಳಗೆ ನಾವು ನಮ್ಮ ಓರಲ್ ಟ್ರೆಡಿಷನಲ್ಲಿ ಏನೇ ಮಾತನಾಡಿಕೊಂಡಿದ್ರು ಕೂಡ ಅದಕ್ಕೆ ದಾಖಲೀಕರಣ ಇಲ್ಲದೇ ಇದ್ದದರಿಂದಾಗಿ ದಾಖಲೀಕರಣಕ್ಕೆ ಒಳಗಾಗುವಂಥ ಧ್ವನಿವಿಶೇಷತೆಗಳಿಗೆ ಮಹತ್ವ ಬರೋದು ಯಾವಾಗ ಅಂದರೆ ಈ ಚಳುವಳಿಗಳ ಸಂದರ್ಭದಲ್ಲೇನೇನೆ. ಅದಕ್ಕೆ 12ನೇ ಶತಮಾನದಲ್ಲಿ ಎಲ್ಲ ಮೂಲದವರು ಮಾತನಾಡೋದಕ್ಕೆ ತೊಡಗಿದ್ರು. ದರಿದ್ರ ಇವತ್ತೇನಾಗಿದೆ ಅಂತಂದರೆ, ಅಂಥ ವಚನಗಳನ್ನು ವೇದಗಳಿಂದ ಹುಟ್ಟಿದ್ದವು, ವೇದಗಳಿಂದ ಪ್ರಭಾವಿತವಾದವು, ಉಪನಿಷತ್ತುಗಳಿಂದ ಪ್ರಭಾವಿತವಾದವು ಅಂತಂದು ಅಪವ್ಯಾಖ್ಯೆಗೆ ಈಡು ಮಾಡ್ತಕ್ಕಂಥದ್ದು ಮತ್ತು ಭಜನೆ ಪದಗಳಾಗಿ ಬಳಸ್ತಾ ಇರ್ತಕ್ಕಂಥದ್ದು. ನಮ್ಮ ಕನ್ನಡದ ಬದುಕನ್ನು, ಪ್ರಜ್ಞೆಯನ್ನು ಎಚ್ಚರಗೊಳಿಸಿದಂಥ ಮೊಟ್ಟ ಮೊದಲ ದ್ರಾವಿಡ ಚಳವಳಿ ಯಾವುದಾದ್ರೂ ಇತ್ತು ಅಂತಂದರೆ ಅದು ಇಡೀ ದಕ್ಷಿಣ ಭಾರತದ ಸಾಹಿತ್ಯದೊಳಗೆ ಅದು ವಚನ ಚಳವಳಿ, ಮೊಟ್ಟ ಮೊದಲ ದ್ರಾವಿಡ ಚಳವಳಿ. ಅಂಥ ದ್ರಾವಿಡ ಚಳುವಳಿಯ ಉಪಉತ್ಪನ್ನದ ರೀತಿಯೊಳಗಿರ್ತಕ್ಕಂಥ ವಚನಗಳು ಅನುಭವ ಲೋಕದ ಅಭಿವ್ಯಕ್ತಿ ರೂಪಗಳು, ಅನುಭವ ಲೋಕದ ಅಭಿವ್ಯಕ್ತಿ ರೂಪಗಳು. ಏನು ಕಾವ್ಯ ಅಂದರೆ ಇದು ಬಹಳ ಮುಖ್ಯ. ಅನುಭವವೇ ದ್ರವ್ಯವಾದ ರೀತಿಯೊಳಗೆ ಮಾತನಾಡಿರ್ತಕ್ಕಂಥ ಕಾವ್ಯಗಳು. ನಿಮ್ಮ ಯಾವ ಕಾವ್ಯ ಮೀಮಾಂಸೆಯ ಅಲಂಕಾರಗಳನ್ನು, ಛಂದಸ್ಸನ್ನು, ಇವೆಲ್ಲವನ್ನು ಕೂಡ ಯಾವ ಇದರಲ್ಲೂ ನೋಡಿಲ್ಲ. ಯಾಕೆಂದರೆ ಬಸವಣ್ಣವರೇ ಹೇಳ್ತಾರೆ, ತಾಳ ಮಾನ ಸರಿಸವನರಿಯೇ, ಓಜೆ ಬಜಾವಣೆ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ. ನಿಮಗೆ ಕೇಳಿಲ್ಲವಾಗಿ ಅಂದರೆ ಯಾರಿಗೆ? ಸಮಾಜಕ್ಕೆ ಕೇಳಿಲ್ಲವಾಗಿ, ಸಮಾಜಕ್ಕೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡ್ತೇನೆ. ಇದೇ ನಮ್ಮ ದ್ರಾವಿಡ ಕಾವ್ಯ ಮೀಮಾಂಸೆ, ಇದೇ ನಮ್ಮ ಕನ್ನಡ ಕಾವ್ಯ ಮೀಮಾಂಸೆ. ಆ ಕಾವ್ಯ ಮೀಮಾಂಸೆಯ ಪ್ರತಿರೂಪಗಳ ರೀತಿಯಲ್ಲಿರ್ತಕ್ಕಂಥ ಈ ವಚನಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಸಿದ್ಧಲಿಂಗಯ್ಯನವರ ಕಾಲದಷ್ಟೊತ್ತಿಗೆ ಸಾಕಷ್ಟು ಹೊರದೋಗಿದೆ. ಅಕ್ಷರ ಜಗತ್ತಿಗೆ ತೆರೆದುಕೊಂಡಿರ್ತಕ್ಕಂಥ ಮೊದಲನೆಯ ಪೀಳಿಗೆಯವರು ನಾವುಗಳೆಲ್ಲರೂ ಕೂಡ ಆ ತೆರೆದುಕೊಂಡಂಥ ಹೊತ್ತಿನೊಳಗೆ ಒಂದು ಎಚ್ಚರ ಇದೆ. ಆ ಎಚ್ಚರದ ಜೊತೆಯೊಳಗೆ ಸಹಜವಾಗಿ ಒಂದು ಸಿಟ್ಟಿದೆ. ಯಾಕೆ ಸಿಟ್ಟು? ನಮಗೆ ಇಷ್ಟೆಲ್ಲ, ನಮ್ಮ ಸಮುದಾಯಗಳಿಗೆ ಇಷ್ಟೆಲ್ಲ ವಂಚನೆಯಾಗಿದೆ ಅನ್ನುವ ಸಿಟ್ಟಿದೆಯಲ್ಲ, ಆ ಸಿಟ್ಟು ಸಿದ್ಧಲಿಂಗಯ್ಯನವರಿಗೆ ಈ ಥರದಲ್ಲಿ ಬಂದಿತ್ತು.
ಇದು ಬಂಡಾಯ ದಲಿತ ಹುಟ್ಟುವ ಮುಂಚಿನ ರಚನೆಗಳು. ಕೊಲೆಮಾಲಿಗರ ಹಾಡು ಇದೆಯಲ್ಲ, ಬಂಡಾಯ ಸಂಘಟನೆ, ದಲಿತ ಸಂಘಟನೆ ಹುಟ್ಟುವ ಪೂರ್ವದ ಮಾತುಗಳಿವೆಲ್ಲವೂ ಕೂಡ, ದನಿಗಳಿವೆಲ್ಲವೂ ಕೂಡ. ಆನಂತರದಲ್ಲಿ ಬಿಡಿ ಬೇಕಾದಷ್ಟು ಬಂದರು,